ಕೇವಲ 2 ಲಕ್ಷ ರೂಪಾಯಿಗಾಗಿ ಹೆಂಡತಿಯ ಜೀವವೇ ತೆಗೆದ. ಆಕೆಯ ಕುತ್ತಿಗೆ ಮೇಲೆ ಕಾಲಿಟ್ಟು ಯಮದೂತನಾದ ಪತಿ. ಈ ಹೆಣ್ಣು ಹಣ್ಣು ಮಣ್ಣು ಈ ಮೂರಿಗಾಗಿ ಜೀವ ಕಳೆದುಕೊಂಡವ್ರೆ ಹೆಚ್ಚಿನ ಜನ ಕಣ್ರಿ. ಇಲ್ಲೂ ಕೂಡ ಪತಿಯಾದವನ ಪರಿಸ್ಥಿತಿ ಹೆಣ್ಣಿನ ಬೆನ್ನು ಹತ್ತಿ ಹಣದ ವ್ಯಾಮೋಹಕ್ಕೆ ತನ್ನ ಪತ್ನಿಯನ್ನೇ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ನಾಗಸಂದ್ರದ HMD ಲೇಔಟ್ ಬಳಿ ನಡೆದಿದೆ ಕಣ್ರಿ. ಹೌದು, ದೂರದ ಊರಿನಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ರು. ಸುಖ ಸಂಸಾರದಲ್ಲಿ ಗಂಡ ಹೆಂಡತಿ ನಡುವೆ ಹಣದ ವಿಚಾರಕ್ಕೆ ಗಲಾಟೆ ಶುರುವಾಗಿ ದುರಂತ ಅಂತ್ಯ ಕಂಡಿರುವ ಘಟನೆ ಇದು. ಸುಂದರ ಬಂಗಲೆ, ವೈಭೋಗದ ಜೀವನ, ಸುಖ ಸಂಸಾರಕ್ಕೆ ಇಬ್ರು ಮಕ್ಕಳೇ ಸಾಕ್ಷಿ. ಗಂಡ ಹೆಂಡತಿ ನಡುವೆ 2 ಲಕ್ಷಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಕಣ್ರಿ. ಬೆಂಗಳೂರಿನ ನಾಗಸಂದ್ರ ಬಳಿಯ HMT ಲೇಔಟ್ನಲ್ಲಿ ಧರಿಯಪ್ಪ ತನ್ನ ಹೆಂಡತಿ ಕಾವ್ಯಾಳ ಕುತ್ತಿಗೆ ಮೇಲೆ ಕಾಲಿಟ್ಟು ಉಸಿರು ನಿಲ್ಲಿಸಿದ್ದಾನೆ. ಬಿಲ್ಡರ್ ಆಗಿದ್ದ ಧರಿಯಪ್ಪ 19 ವರ್ಷದ ಹಿಂದೆ ಕಾವ್ಯಾಳ ಕೈ ಹಿಡಿದಿದ್ದ. ಬೆಳಗಾವಿಯಿಂದ ಬೆಂಗಳೂರಿನ ನಾಗಸಂದ್ರಕ್ಕೆ ಬಂದು ಬದುಕು ಕಟ್ಟಿಕೊಂಡಿದ್ರು. 10ನೇ ತರಗತಿಯ ಮಗ ಹಾಗೂ PUC ಓದುತ್ತಿರುವ ಮಗಳು ಇಬ್ಬರು ಬೆಳಗಿನ ಜಾವ ಕಾಲೇಜ್ ಕಡೆಗೆ ತೆರಳಿದ್ರು. ಇದೇ ವೇಳೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡಿದ್ದಾರೆ. ಹಣದ ವಿಚಾರವಾಗಿ ನಡೆದ ದೊಡ್ಡ ಗಲಾಟೆ. 2 ಲಕ್ಷ ಹಣ ಅಣ್ಣನಿಗೆ ನೀಡುವಂತೆ ಹೆಂಡತಿಯ ಒತ್ತಾಯ. ಮನೆಯಲ್ಲಿ ಜಗಳಕ್ಕೆ ಕಾರಣವಾಗಿರೋದು 2 ಲಕ್ಷ ರೂಪಾಯಿ ಕಣ್ರಿ. ಮನೆಯಲ್ಲಿದ್ದ 2 ಲಕ್ಷ ರೂಪಾಯಿ ಅಣ್ಣನಿಗೆ ಕೊಡುವಂತೆ ಪತ್ನಿ ಗಂಡನಿಗೆ ಕೇಳಿಕೊಂಡಿದ್ಲು. ಆದ್ರೆ ಧರಿಯಪ್ಪನಿಗೆ ಹಣ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ಮಾತಿಗೆ ಮಾತು ಬೆಳೆದು ಚಿಕ್ಕ ಗಲಾಟೆ ತಾರಕಕ್ಕೇರಿತ್ತು. ಕುತ್ತಿಗೆ ಮೇಲೆ ಕಾಲಿಟ್ಟು ಗಂಡನಿಂದ ಹೆಂಡತಿಯ ಹತ್ಯೆ. 2 ಲಕ್ಷಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಧರಿಯಪ್ಪನಿಗೆ ಹೆಂಡತಿ ಅಣ್ಣನಿಗೆ ಹಣ ಕೊಡಲು ಸುಖಾರಾಮ್ ಇಷ್ಟ ಇರಲಿಲ್ಲ. ಆದ್ರೆ ಪತ್ನಿಯಾದವಳು ಹಠ ಮಾತ್ರ ಬಿಟ್ಟಿರ್ಲಿಲ್ಲ. ಹೀಗಾಗಿ ಇಬ್ಬರ ಮಧ್ಯೆ ಗಲಾಟೆ ಜೋರಾಗಿಯೇ ನಡೆದಿದೆ. ಅದು ಕೊನೆಗೆ ಕಾವ್ಯಾಳನ್ನ ಮೊದಲು ಧರಿಯಪ್ಪ ತಳ್ಳಿ ಕೆಳಗೆ ಬೀಳಿಸಿದ್ದಾನೆ. ನಂತರ ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಜೋರಾಗಿ ಹಲ್ಲೆ ನಡೆಸಿದ್ದಾನೆ. ಇದರಿಂದ ಉಸಿರುಗಟ್ಟಿ ಕಾವ್ಯ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ ನೋಡಿ. ಏನು ಅಂತ ಗೊತ್ತಿಲ್ಲ ರೀ ನನಗೂ. ನಾನು ಊರಿಗೆ ಹೋಗಿದ್ದೆ, ಒಂದು 2 ದಿವಸ ಸಿಕ್ಲಿಲ್ಲ ಅವ್ರಿಗೆ. ಹಂಗಾಗಿ ನಾನು ಇವಾಗ 3 ದಿವಸದಿಂದ ಮೀಟ್ ಆಗಿಲ್ಲ. ಶುಕ್ರವಾರ ಮಾತ್ರ ಮೀಟ್ ಆಗಿದ್ದೆ ನಾನು ಅಷ್ಟೇ. ಎಲ್ಲ ಇತ್ತು ರೀ, ನಾನು ಹೋಗ್ತಿದ್ದೆ ಅವ್ರ ಮನೆಗೆ. ಕೆಳಗಡೆ ಮನೇನು ಫ್ರೆಂಡು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿದ್ರು ರೀ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋರು. ಚಾಮುಂಡಿ ಬೆಟ್ಟಕ್ಕೆ ಬಂಡಿ ಕಾಳಿ ಅಮ್ಮಂಗೆ ತುಂಬಾ ನಡ್ಕೊಂಡವ್ರು, ನಾನು ಕರ್ಕೊಂಡು ಹೋಗೋರು. ಪತ್ನಿ ಉಸಿರು ನಿಂತ ಮೇಲೆ ಭಯಭೀತಗೊಂಡ ಧರಿಯಪ್ಪ 1-2 ಗಂಟೆ ಶವದ ಜೊತೆ ಕಾಲ ಕಳೆದಿದ್ದಾನೆ. ನಂತರ ಭಯಗೊಂಡು ತಾನಾಗೆ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದ. ಸ್ಥಳಕ್ಕೆ ದೌಡಾಯಿಸಿದ ಪಿಣ್ಯ ಪೊಲೀಸರು ಗಂಡನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಪತಿ ಧರಿಯಪ್ಪನಿಗೆ ಪರಸ್ತ್ರೀಯರ ಸಹವಾಸ ಇತ್ತು ಕಣ್ರಿ. ಈ ವಿಚಾರವಾಗಿ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಿದ್ರು. ಆದ್ರೀಗ ಪತಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ವಿಚಾರಣೆ ಕೂಡ ನಡೆಯುತ್ತಿದೆ. ಇತ್ತ ಶಾಲೆಯಿಂದ ಬಂದ ಮಕ್ಕಳಿಗೆ ತಾಯಿಯ ಸಾವಿನ ಸುದ್ದಿ ಬರಸಿಡಿಲು ಬಡದಂತಾಗಿದೆ. ಅಮ್ಮನೂ ಇಲ್ಲ, ಅತ್ತ ಅಪ್ಪನೂ ಇಲ್ಲದೆ ಮಕ್ಕಳು ಅನಾಥ ಆಗುವ ಪರಿಸ್ಥಿತಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ನೆಲಮಂಗಲ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.